ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಮಾಡ್ಕೊಳ್ಳುವಂತಹ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಯಾರಿಗೆ ಹಾಕಿ ಕೊಟ್ಟರು ಅವರು ತುಂಬಾ ಇಷ್ಟಪಡ್ತಾರೆ. ಈ ಥರ ಕುಚ್ಚು ಹಾಕಿ ಕೊಟ್ಟರೆ ಯಾರೆಲ್ಲ ಬೇಡ ಅಂತಾರೆ ಹೇಳಿ. ನೋಡಿ, ಇದಕ್ಕೆ ನಾನು 150 ಇರೋ ಕುಚ್ಚನ್ನು ತಗೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಕಂಪ್ಲೀಟಾಗಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 150 ಇದೆಯಲ್ಲ, ಇದನ್ನು ನಾವು ಕುಚ್ಚಿಗೆ ಫೋಲ್ಡ್ ಮಾಡಿದಾಗ 300 ಎಳೆ ಆಗುತ್ತೆ ನಮಗೆ ಕುಚ್ಚಿಗೆ. ನಿಮಗೆ ದಪ್ಪ ಬೇಕಿದ್ರೆ ಇನ್ನೂ ದಪ್ಪ ತಗೊಳ್ಳಿ, ತೆಳುವಬೇಕಂದ್ರೆ ತೆಳುವಾಗಿ ತಗೊಳ್ಳಿ. ಹಾಗೆ ಇಲ್ಲಿ ಹೋಲ್ನ ಮಾಡೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೊತಿದ್ದೀನಿ. ಯಾವುದಾದ್ರೂ ಚೂಪಾಗಿರುವ ವಸ್ತುವಿಂದ ನೀವು ಹೋಲ್ ಕೂಡ ಮಾಡ್ಕೋಬೋದು. ಹಾಗೆ ಕಟ್ ಮಾಡೋದಕ್ಕೆ ಕುಚ್ಚನ್ನು ನಾನು ಇಲ್ಲಿ ಟ್ರಿಮ್ಮರನ್ನು ಯೂಸ್ ಮಾಡ್ಕೊತಿದ್ದೀನಿ. ನಾರ್ಮಲ್ ಸೀಸರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂದರೆ ಅದರಿಂದನೇ ಯೂಸ್ ಮಾಡಿ. ಇಲ್ಲ ಅಂದರೆ ಈ ಟ್ರಿಮ್ಮರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಹಾಗೆ ರಿಂಗ್ ಬೀಟ್ಗಳನ್ನು ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಥರ ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಜರಿ ಥ್ರೆಡ್ ದಪ್ಪ ಬೇಕಿದ್ರೆ 4 ಎಳೆ ಪೋಣಿಸ್ಕೊಳ್ಳಿ. ಅಂದರೆ 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಾಗ 4 ಎಳೆ ಆಗುತ್ತೆ. ನಿಮಗೆ 2 ಎಳೆ ಬೇಕಂದರೆ 1 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲಿಂದ ಒಂದು ಹೋಲನ್ನು ಮಾಡ್ಕೊತೀನಿ. ಈ ಥರ ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ಮೊದಲು ಒಂದು ಹೋಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಟೇಪ್ನ ಸಹಾಯದಿಂದ ಅಳತೆ ಮಾಡಿ ಕುಚ್ಚುಗಳನ್ನು ಹಾಕಿ. ಇಲ್ಲಾಂದರೆ ಈ ಥರ ಬೆರಳು ಅಳತೆಯಿಂದ ಕೂಡ ನೀವು ಕುಚ್ಚುಗಳನ್ನು ಮಾಡ್ಕೋಬೋದು. ಈಗ ನೋಡಿ, ಈ ಕುಚ್ಚನ್ನು ನಾನು ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರ್ತೀನಿ. ಈ ಥರ ಇದನ್ನು ನೋಡ್ತಾ ಇರ್ಬೋದು. ಕುಚ್ಚು ಈ ಥರ ಸ್ಟ್ರೇಟಾಗಿ ನೀಟಾಗಿ ಬಂದಿದೆ. ಇದಕ್ಕೆ ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು. ಈ ಡಿಸೈನ್ಗೆ ಕುಚ್ಚು ಸ್ವಲ್ಪ ಉದ್ದ ಜಾಸ್ತಿ ಬೇಕಾಗುತ್ತೆ. ಈಗ ಈ ರಿಂಗ್ ಬೀಡನ್ನು ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬೀಡ್ ಹಾಕಿದ ಮೇಲೆ ಈಗ ಈ ನೀಡಲ್ನಿಂದ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಇದನ್ನು ಮೇಲ್ಗಡೆ ತರಬೇಕು. ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಿಟ್ಕೋಬೇಕು. ಜರಿ ಥ್ರೆಡ್ ಪೂರ್ತಿಯಾಗಿ ಮೇಲ್ಗಡೆ ಎಳ್ಕೋಬಾರ್ದು. ಈ ಥರ ಬಿಟ್ಕೊಂಡು ಒಂದು ಲಾಕನ್ನು ಮಾಡ್ತೀನಿ. ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ಸಲ ನಾನು ಜರಿ ಥ್ರೆಡನ್ನು ಸುತ್ಕೋತೀನಿ. 4 ಎಳೆ ಇರೋದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ, ಅದಕ್ಕೋಸ್ಕರ 3 ಸಲ ಸುತ್ಕೋತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದನ್ನು ಈ ಥರ ಕೆಳಗಡೆ ತಂದು ಈ ಜರಿ ಥ್ರೆಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ನೋಡಿ, ಈ ಕುಚ್ಚನ್ನು ನಾನು ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೋತಿದ್ದೀನಿ. 1 ಇಂಚ್ಗಿಂತ ಜಾಸ್ತಿ ಇದೆ. 1 ಇಂಚು ಮತ್ತು 1.5 ಇಂಚ್ ಇದೆ ಇದು ಕುಚ್ಚು. ಇವಾಗ ನೋಡಿ, ಇಲ್ಲಿ ಮೇಲ್ಗಡೆ ರಿಂಗ್ ಬಂದಿದೆಯಲ್ಲ, ಇದಕ್ಕೆ ನಾನು ಇನ್ನೊಂದು ಕುಚ್ಚು ಬೇರೆ ಕಲರ್, ನೀವು ಸೀರೆ ಡಬಲ್ ಕಲರ್ ಇರುತ್ತಲ್ಲ, ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಕುಚ್ಚನ್ನು ತಗೊಳ್ಳಿ. ಇವಾಗ ಇದರ ಒಳಗಡೆಯಿಂದ ಇದನ್ನು ಹಾಕಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೀಟಾಗಿ. ಈ ಥರ ಮಾಡಿಕೊಂಡು ಸೇಮ್ ಮತ್ತೆ ಇವಾಗ ನೀಡಲ್ನ ಚುಚ್ಚಿ ಜರಿ ಥ್ರೆಡನ್ನು ಮೇಲ್ ತರ್ತೀನಿ. ಸ್ವಲ್ಪ ಬಿಟ್ಕೊಂಡು ನೋಡಿ, ಈ ಥರ ಹೂ ಕಟ್ತೀವಲ್ಲ, ಈ ಥರ ಕೂಡ ನಾವು ಲಾಕನ್ನು ಮಾಡ್ಕೋಬೋದು. ನೀವು ಯಾವ ಥರ ಕಟ್ತಿರೋ ರೆಗ್ಯುಲರ್ ಆಗಿ ಆ ಥರ ಕೂಡ ಮಾಡ್ಕೊಳ್ಳಿ. ಈ ಥರ ಈಸಿ ಅನಿಸಿದರೆ ಈ ಥರ ಕೂಡ ಮಾಡ್ಕೋಬೋದು. ಒಂದು 3 ಸಲ ಸುತ್ಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ನೀಡಲ್ನ ಚುಚ್ಕೊಂಡು ಕೆಳಗಡೆ ತಂದು ಈ ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಕುಚ್ಚನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ಲಾಗಿ ಒಂದು ಕುಚ್ಚು ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕುಚ್ಚು. ನೋಡ್ತಾ ಇರ್ಬೋದು, ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ನೀವು ಇದನ್ನು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಮೊದಲು ನೀವು ಪಲ್ಲುಗೆ ಅಪೋಸಿಟ್ ಆಗಿರೋ ಕಲರನ್ನು ಮೇಲ್ಗಡೆ ಮಾಡ್ಕೊಳ್ಳಿ. ಹಾಗೆ ಪಲ್ಲು ಕಲರನ್ನು ಇಲ್ಲಿ ಹಾಕ್ಕೊಳ್ಳಿ. ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು 2 ತರಹದ ಕಲರ್ನ ಚೇಂಜ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಇನ್ನೊಂದು ಕುಚ್ಚಿಗೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಈ ಥರ ಒಂದು ಹೋಲನ್ನು ಮಾಡ್ಕೋತೀನಿ. ಇವಾಗ ನಾನು ಪಿಂಕ್ ಕಲರನ್ನು ಮೇಲ್ಗಡೆ ಬರೋ ಥರ ಮಾಡ್ಕೋತೀನಿ. ಇದನ್ನು ಮೇಲ್ಗಡೆ ತರ್ತೀನಿ. ತಂದು
ಇದಕ್ಕೆ ಒಂದು ರಿಂಗ್ ಬೀಡ್ ಹಾಕಿ ರಿಂಗ್ ಬೀಡನ್ನು ಮೇಲ್ಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ಇದೆಯೋ ಇದನ್ನು ಅದಕ್ಕೆ ಸಮವಾಗುವಂತೆ ಕಟ್ ಮಾಡಿಕೊಂಡೆ. ಈಗ ಗೋಲ್ಡ್ ಕಲರ್ ಥ್ರೆಡ್ ಇದೆಯಲ್ಲ ಅದನ್ನು ಇಲ್ಲಿ ಮುಂದ್ಗಡೆ ಬರೋ ಥರ ಹಾಕ್ತೀನಿ. 2 ಥರ ತೋರಿಸಿದ್ದೀನಿ, ನೀವು ಈ ಥರ ಕೂಡ ಮಾಡ್ಕೋಬೋದು. ಒಂದು ಕಲರ್ ಹೀಗೆ ಒಂದು ಕಲರ್ ಹೀಗೆ ಚೇಂಜ್ ಮಾಡಿ ಕೂಡ ನೀವು ಸೀರೆ ಪೂರ್ತಿ ಈ ಥರ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಹಾಕಿ ಮತ್ತೆ ನಾನು ನೀಡಲ್ನಿಂದ ಈ ಥರ ಜರಿ ಥ್ರೆಡ್ಡನ್ನು ಮೇಲೆ ತಂದು ಸ್ವಲ್ಪ ಬಿಟ್ಕೋತೀನಿ. ಬ್ಯಾಕ್ ಸೈಡಲ್ಲಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ. ಅದಾದಮೇಲೆ ಒಂದು 3 ಅಥವಾ 4 ಸಲ ಇಲ್ಲಿ 4 ಎಳೆ ತೊಗೊಂಡಿರೋದ್ರಿಂದ ಜರಿ ಥ್ರೆಡ್ಡು 4 ಸಲ ಅಂದರೆ ಜಾಸ್ತಿ ದಪ್ಪ ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು 3 ಸಲ ಸುತ್ತಕೊಂಡ್ರೆ ಸಾಕು ಅನಿಸುತ್ತೆ. ಇವಾಗ ಇಲ್ಲಿ ಫಸ್ಟ್ ಒಂದು ಕುಚ್ಚು ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅದರ ಲೆವೆಲ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಕುಚ್ಚುಗಳು ರೆಡಿಯಾಗಿವೆ. ತುಂಬಾ ಚೆನ್ನಾಗಿ ಬಂದಿತ್ತು ಕುಚ್ಚು ಮಾತ್ರ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಈ ಡಿಸೈನ್ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು. ಯಾರಿಗೆಲ್ಲ ಸೀರೆ ಕುಚ್ಚು ಅಂದರೆ ಕ್ರೋಶ ಕುಚ್ಚು ಬರೋದಿಲ್ವೋ ಅವರು ಈ ಥರ ನಾರ್ಮಲ್ ನೀಡಲ್ನಿಂದ ಈ ಥರ ಕುಚ್ಚನ್ನು ಕಟ್ಕೋಬೋದು. ಹಾಗೆ ಇದಕ್ಕೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.